ಇಟ್ಸ್ ನಾಟ್ ಓಕೆ. ಪ್ರತಿ ಸರ್ತಿ ನಾನಲ್ಲಿ ಇಟ್ಟಿರ್ತೀನಿ, ಅದರಿಂದ ಧ್ರುವನ ಜೊತೆ ಜಗಳಕ್ಕೆ ಬಿದ್ದಿರಂಗ ಅವ್ರೆ ಮುಂದೆ ಆಗ್ತಿರೋ ನೋಡ್ಕೊಂಡಿರೋ ಆಗುತ್ತಿರುವುದು ಆಗಲಿರು ಎಲ್ಲವೂ ಒಳ್ಳೆಯದ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬಂಟಿಯಾದ ಅಶ್ವಿನಿ ಗೌಡ. ನಿಮ್ಗೆ ಗೊತ್ತಿರ್ಬೋದು, ಅಶ್ವಿನಿ ಗೌಡ ಅಂದ್ರೆ ಮನೆಯ ಯುವರಾಣಿ ಅಂತ ಕರ್ಸ್ಕೋತಾರೆ, ರಾಜ್ ಮಾತೆ ಅಂತ ಕರ್ಸ್ಕೋತಾರೆ. ಅದ್ರ ಜೊತೆಗೆ ಮನೆಯಲ್ಲಿ ಎಲ್ಲರನ್ನೂ ಕೂಡ ಎದುರು ಹಾಕೊಂಡಿರುವಂತಹ ಏಕೈಕ ಮಹಿಳಾ ಸ್ಪರ್ಧಿ. ಅದರ ಜೊತೆಗೆ ತನ್ನ ಏಜ್ ಅನ್ನ ಲೆಕ್ಕ ಹಾಕದೆ ಇನ್ನುಳಿದ ಎಲ್ಲಾ ಸ್ಪರ್ಧಿಗಳು ನಾಚುವಂತ ನಿನ್ನೆ ಆಡಿದಂತಹ ಒಂದು ನೀರು ಎರಚುವ ಟಾಸ್ಕ್ ನಲ್ಲಿ ತನ್ನ ಟಾಸ್ಕ್ ನ, ತನ್ನ ಧೈರ್ಯವನ್ನ, ತನ್ನ ತಾಕತ್ತನ್ನ ಪ್ರದರ್ಶನ ಮಾಡಿದಂತಹ ಅಶ್ವಿನಿ ಅವರ ಒಂದು ಗೆಳೆಯ ಆಗಿದ್ದಂತಹ ಅಥವಾ ಸ್ನೇಹಿತ ಆಗಿದ್ದಂತಹ, ತನ್ನ ಸಪೋರ್ಟ್ ಆಗಿ ನಿಂತಿದ್ದಂತಹ ಧ್ರುವಂತ್ ಅವರ ಜೊತೆಗೂ ಕೂಡ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಅನ್ನ ಮಾಡಿರೋದನ್ನ ನೋಡಿದ್ದೀರಾ. ಏಕೈಕ ಹೆಣ್ಣು ಮಗಳನ್ನ ಇಡೀ ಮನೆ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಎಲ್ಲೂ ಕೂಡ ಕುಂದದೆ, ಎಲ್ಲೂ ಕೂಡ ಕೆಳಗೆ ಕುಗ್ಗದೆ ತನ್ನ ಧೈರ್ಯವನ್ನ ಪ್ರದರ್ಶನ ಮಾಡಿ ಇವತ್ತು ಟಾಪ್ 6ಗೂ ಕೂಡ ಆಯ್ಕೆ ಆಗಿರುವಂತಹ ಸ್ಪರ್ಧಿ ಅಶ್ವಿನಿ ಗೌಡ. ಸೊ ಅಶ್ವಿನಿ ಗೌಡ ನಿನ್ನೆ ಆಡಿದಂತಹ ಟಾಸ್ಕ್ ಅನ್ನ ನೀವು ನೋಡ್ಕೋತಾ ಹೋದ್ರೆ ಎಂತಹ ಸ್ಟ್ರಾಂಗ್ ಸ್ಪರ್ಧಿ ಅಂತ ಹೇಳಿ ಗೊತ್ತಾಗುತ್ತೆ. ಮಾತನ್ನ ಎಲ್ಲರೂ ಕೂಡ ಆಡ್ತಾರೆ, ಕಾಮಿಡಿನ ಎಲ್ಲರೂ ಕೂಡ ಮಾತಾಡ್ತಾರೆ, ಇದ್ರ ಜೊತೆಗೆ ಇನ್ನೊಬ್ಬರನ್ನ ಕೆಳಗೆ ಹಾಕಿ ಎಲ್ಲರೂ ಕೂಡ ಮಾತಾಡ್ತಾರೆ. ಆದ್ರೆ ತನ್ನ ತಾಕತ್ತನ್ನ ಒಂದು ಟಾಸ್ಕ್ ಅಲ್ಲಿ ತೋರಿಸೋದಿದೆ ನೋಡು, ಇನ್ನೊಬ್ಬ ವ್ಯಕ್ತಿಯನ್ನ ಟಾಸ್ಕ್ನ ಮುಖಾಂತರ, ತನ್ನ ಆಟದ ಮುಖಾಂತರ ಅವರ ಬಾಯ ಮುಚ್ಚುವಂತ ಕೆಲಸ ಇದೆ ನೋಡು, ಅದು ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ. ಅದನ್ನ ಅಶ್ವಿನಿ ಗೌಡ ಅವರು ಮಾಡಿದ್ದಾರೆ. ಆದ್ರೆ ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕಾದ್ರೆ ಅವರ ಜೊತೆಗೆ ಇದ್ದಂತೂ ಧ್ರುವಂತ್ ಅವರು. ಆದ್ರೆ ಧ್ರುವಂತ್ ಅವರು ಕೂಡ ಇವತ್ತು ಪೂಜೆಯ ವಿಚಾರವಾಗಿ, ತಾನು ಇಟ್ಟಿದ್ದಂತ ಹೂವಿನ ವಿಚಾರವಾಗಿ ಅಶ್ವಿನಿ ಅವರ ಜೊತೆಗೆ ಜಗಳವನ್ನ ಆಡ್ಕೊಂಡಿದ್ದಾರೆ. ಈಗ ಅಶ್ವಿನಿ ಅವರು ಒಬ್ಬಂಟಿ ಆಗಿದ್ದಾರೆ, ಒಬ್ಬರೇ ಅಡುಗೆ ಮಾಡ್ಕೊಂಡು ತಿಂತಿದ್ದಾರೆ. ಇನ್ನು ಹಿಂದಿನ ಸೀಸನ್ಗಳನ್ನ ನೋಡ್ಕೊಂಡ್ ಬಂದ್ರೆ ನಾವು ಒಬ್ಬರನ್ನೇ ಟಾರ್ಗೆಟ್ ಮಾಡಿದವ್ರ ಮೇಲೆ ತುಂಬಾ ಜನ ಕ್ರೇಜಿ ಆಗಿ ಅಥವಾ ಅವ್ರ ಮೇಲೆ ಒಂದು ಅಯ್ಯೋ ಪಾಪ ಅನ್ನೋ ಒಂದು ಗುಣವನ್ನ ತೋರಿಸ್ತಿದ್ರು. ಆದ್ರೆ ಈ ಬಾರಿ ಅಶ್ವಿನಿಯನ್ನ ಇಡೀ ಮನೆ ಟಾರ್ಗೆಟ್ ಮಾಡ್ತಿದ್ರು ಜನಗಳು. ಅಶ್ವಿನಿನ ಕೆಲವರು ಅಯ್ಯೋ ಪಾಪ ಅನಿಸ್ತಿದ್ದಾರೆ, ಇನ್ನು ಕೆಲವರು ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಯಾಕೆ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ. ನಿಮಗೆ ಅದು ಯಾಕೆ ಅಂತ ಹೇಳಿ ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಏನೇ ಆಗ್ಲಿ, ಮತ್ತೊಂದು ಏನೇ ವಿಚಾರ ನಡೆದಿರ್ಲಿ, ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದ್ದು ಸರಿಯಲ್ಲ. ನಿನ್ನೆ ಕಾವ್ಯ ಟಾಸ್ಕ್ ಅನ್ನ ಗೆದ್ದು ಟಾಪ್ 6ಗೆ ಹೋಗಿದ್ದು ಯಾಕೋ ನನಗೆ ಲಾಯಕ್ ಅನ್ಸ್ಲಿಲ್ಲ. ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಆ ಒಂದು ಹೆಣ್ಣು ಅಂತಾನು ನೋಡದೆ ಅವರ ಬಕೆಟ್ ಅಲ್ಲಿ ಮಣ್ಣನ್ನ ಹಾಕಿ ಅವ್ರನ್ನ ಹೊರಗಡೆ ಕಳಿಸಿದ್ದು ನಾಚಿಕೆ ಗೇಡಿನ ಸಂಗತಿನೇ ಅನಿಸ್ತು. ಅದರ ಜೊತೆಗೆ ಕಾವ್ಯ ಈಸಿಯಾಗಿ ಏನನ್ನು ಆಡದೆ ಮನೆಗೆ ಟಾಪ್ 6ಗೆ ಆಯ್ಕೆ ಆಗಿದ್ದು ಹೀನಾಯ ಅಂತಾನೂ ಕೂಡ ಅನಿಸ್ತು. ಟಾರ್ಗೆಟ್ ಮಾಡಿ ಅಶ್ವಿನಿನ ಮತ್ತೆ ಧ್ರುವಂತನ ಸೋಲಿಸಿದ್ರು. ಆದರೂ ಕೂಡ ಅಶ್ವಿನಿ ಅವರು ನೆಕ್ಸ್ಟ್ ಆಟದಲ್ಲಿ, ನೀರಿರ್ಚುವಂತಹ ಆಟದಲ್ಲಿ ತನ್ನ ಮಖಕ್ಕೆ ಎಷ್ಟೇ ಏಟು ಬಿದ್ರೂ ಕೂಡ ಅದನ್ನು ಬಿಟ್ಟು ಕೊಡದೆ ತನ್ನ ಗಟ್ಟಿತನದಿಂದ ಟಾಪ್ 6ಗೆ ಆಯ್ಕೆ ಆಗಿದ್ದಾರೆ. ಇನ್ನೊಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಧನುಷ್ ಅವರು ಕೂಡ ಫೈನಲಿಸ್ಟ್ ಆಗಿ ಮೊಟ್ಟ ಮೊದಲದಾಗಿ ಆಯ್ಕೆ ಆಗಿದೆ ಅಂತ ಹೇಳಿ ಅಪ್ಡೇಟ್ಗಳು ಬರ್ತಾ ಇದೆ. ಅದೆಷ್ಟು ಮಟ್ಟಿಗೆ ಸರಿ ಇದೆ ತಪ್ಪಿದೆ ಅಂತ ಹೇಳಿ ನಾವು ಎಪಿಸೋಡಲ್ಲಿ ನೋಡಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ಧನುಷ್ ಅವರು ಟಾಪ್ ಫೈನಲಿಸ್ಟ್ ಆದರೆ ಇನ್ನೂ 4 ಜನ ಯಾರಾಗ್ಬೋದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.